ಈಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ನನಗೆ ಅವರು ಈಸ್ ಕಮ್ ಅಕ್ರಾಸ್ ಆಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಯಾವುದೋ ಪಕ್ಷಿಗೆ ಹೋಗಿದ್ರೆ ಅದ್ರ ಬಗ್ಗೆ ನಾಲೆಡ್ಜ್ ಇರುತ್ತೆ ಅವ್ರಿಗೆ, ಯಾವುದೋ ಪ್ರಾಣಿಗೆ ಹೋಗಿದ್ರೆ ಅದ್ರ ಬಗ್ಗೆ ನಾಲೆಡ್ಜ್, ಯಾವುದೋ ಮರ ಗಿಡ ಸಿಕ್ಕಾಬಟ್ಟೆ ಅವರಲ್ಲಿ ಒಂದು ಲರ್ನಿಂಗ್ ಇದೆ. ಮತ್ತು ಅವರ ಶೂಟಿಂಗ್ ಸೆಟ್ಸ್ಗೂ ಅವಾಗ ಹೋಗ್ತಿರ್ತೀನಿ ಅವ್ರು ಶೂಟಿಂಗ್ ಮಾಡಬೇಕಾದ್ರೆ. ಅವರಲ್ಲಿರೋ ಡೆಡಿಕೇಶನ್, ಇನ್ನೂ ಹೊಸ ಹುಡುಗಂತರ ಪ್ರತಿ ಶಾಟು ಪ್ರತಿ ಸೀನ್ ಅವ್ರು ಅಟೆಂಡ್ ಮಾಡೋ ರೀತಿ ಇರ್ಬೋದು, ತುಂಬ ಖುಷಿಯಾಗುತ್ತೆ ನನಗೆ ಅವ್ರನ್ನ ನೋಡಿದ್ರೆ. ಓಕೆ. ಅಲ್ಲ, ನಾವು ಅಂದ್ಕೊಳ್ತೀವಿ ಇವಾಗ ಹಳ್ಳಿ ಕಡೆ ಹೋದಾಗ ಮತ್ತು ಟ್ರೆಕ್ಕಿಂಗ್ ಹೋದಾಗ ಬೆಟ್ಟಗಳಿಗೆ ಹೋದಾಗ ಆ ಥರ ಡ್ರೆಸ್ ಹಾಕೋಬೇಕು, ಆ ಥರ ಶೂ ಹಾಕೋಬೇಕು ಅಂತ. ಬಟ್ ನೀವು ಆ ಥರ ಕಾರ್ ತಗೋಬೇಕು. ಜಡ್ಜಿಂಗ್ ಮಾಡ್ತೀರಾ? ಆ್ಯಕ್ಚುಲಿ ನನಗೆ ತುಂಬ ಈ ಥರ ವಿಚಾರಕ್ಕೆ ಇನ್ಸ್ಪಿರೇಷನ್ ಅಂದರೆ ದರ್ಶನ್. ನಾನು ಮೊದಲಿಂದನೂ ಮೈಸೂರಿಂದನೂ ಈಗ ಅವರು ಯಾವ ಥರ ಜರ್ನಿ, ಅವ್ರು ಯಾವ ಥರ ಆಸೆ ಪಡ್ತಾರೆ, ಅವ್ರು ಯಾವ ಥರ ಕಾರ್ ತೊಗೋತಾರೆ, ಎಲ್ಲವನ್ನೂ ನಾನು ಯಾವಾಗಲೂ ಅಬ್ಸರ್ವೇಷನಲ್ಲಿ ಇಟ್ಕೊಂಡವಳು. ಸೊ ಜನರಲಿ ನಾನು ಏನೇ ಕಾರ್ ತೊಗೊಂಡ್ರು ಫಸ್ಟ್ ಅವ್ರಿಗೆ ಹೋಗಿ ತೋರಿಸಿ ಅವ್ರ ಕೈಲಿ ಒಂದು ಡ್ರೈವ್ ಹೋಗಿ ಆಮೇಲೆ ಅದನ್ನು ಬಳಸ್ತೀನಿ. ಅಂದರೆ ಐ ಲೈಕ್ ದ ವೇ ಹೀ ಲುಕ್ಸ್ ಎಟ್ ಕಾರ್ಸ್ ಆ್ಯಂಡ್ ಟ್ರಾವೆಲಿಂಗ್. ಆ್ಯಂಡ್ ಅವರು ತುಂಬ ಸ್ಕ್ರ್ಯಾಚಿಂದ ಬಂದವರಲ್ವ. ಸೊ ಅವ್ರು ಹೆಂಗೆ ಅವ್ರ ಮನೆ ಮುಂದೆ ಅಷ್ಟು ಕಾರ್ ನಿಲ್ಲಿಸಿದಾಗ ಐ ಫೀಲ್ ಸೋ ಪ್ರೌಡ್. ಸೊ ನಾನು ಹಂಗಾಗಬೇಕು, ನಾನು ಆ ಥರ ಕಾರ್ಗಳನ್ನು ಇಟ್ಕೋಬೇಕು ಅಂತ ಮೊದಲಿಂದನೂ ಅದೊಂದು ಚೆರಿಶ್ ಮಾಡ್ತಿದ್ದೆ ಅದನ್ನ. ಹಾಗೆ ಐ ಆಮ್ ಫಾಲೋಯಿಂಗ್ ಹಿಮ್. ಸೊ ಫ್ಯಾನ್ ಗರ್ಲ್. ಫ್ಯಾನ್ ಗರ್ಲ್. ಓಕೆ. ನಿಮ್ದು ಮತ್ತೆ ಅವ್ರದ್ದು ಒಡನಾಟದ ಬಗ್ಗೆ ನಮಗೊಂದು ಸ್ವಲ್ಪ ಹೇಳ್ಬೋದಾ? ಎಷ್ಟು ನೀವು ಕ್ಲೋಸ್ ಇದ್ರಿ? ಆಮೇಲೆ ಅವರು ಇದು ನೋಡ್ತಾ ಇದ್ದೆ ನಾನು ಬಂದ ತಕ್ಷಣ ನನಗೆ ಕಂಡಿದ್ದೆ ಈ ಫೋಟೋ. ಸೊ ಇದನ್ನ ಎಷ್ಟು ಚೆರಿಶ್ ಮಾಡ್ತೀರಿ ನೀವು? ಲೈಕ್ ಹೀ ಈಸ್ ಅಂದರೆ ನನಗೆ ನಾನು ರೇಗಿಸ್ತಿರ್ತೀನಿ, ನೀವು ಬರೀ ಸಿನಿಮಾಲ್ ಹೀರೋ ಅಲ್ಲ, ರಿಯಲ್ ಲೈಫಲ್ಲೂ ಹೀರೋ ಅಂತ. ಅಂದರೆ ಫಾರ್ ಎಕ್ಸಾಂಪಲ್ ನೀವು ಅವ್ರಿಗೊಂದು ಒಳ್ಳೆ ಬೈಕ್ ಕೊಡಿ, ಎಕ್ಸ್ಟ್ರಾಡಿನರಿಯಾಗಿ ಬೈಕ್ ಓಡಿಸ್ತಾರೆ. ಕಾರು ಎಕ್ಸ್ಟ್ರಾಡಿನರಿಯಾಗಿ ಕಾರ್ ಓಡಿಸ್ತಾರೆ. ಎವ್ರಿಥಿಂಗ್ ಹಿ ನೋಸ್. ಈಗ ನಾವು ಕಾಡಿಗೆ ಫೋಟೋಗ್ರಫಿ ಅಂತ ಹೋಗ್ತೀವಿ, ವೈಲ್ಡ್ ಲೈಫ್ ಫೋಟೋಗ್ರಫಿ. ಯಾವುದೋ ಪಕ್ಷಿಗೆ ಹೋಗಿದ್ರೆ ಅದ್ರ ಬಗ್ಗೆ ನಾಲೆಡ್ಜ್ ಇರುತ್ತೆ ಅವ್ರಿಗೆ, ಯಾವುದೋ ಪ್ರಾಣಿಗೆ ಹೋಗಿದ್ರೆ ಅದ್ರ ಬಗ್ಗೆ ನಾಲೆಡ್ಜ್, ಯಾವುದೋ ಮರ ಗಿಡ ಸಿಕ್ಕಾಬಟ್ಟೆ ಅವರಲ್ಲಿ ಒಂದು ಲರ್ನಿಂಗ್ ಇದೆ. ಅದು ನನಗೆ ತುಂಬ ಇಷ್ಟ. ಅವ್ರ ಜೊತೆ ಹೋದಾಗೆಲ್ಲ ಎಷ್ಟೋ ಲರ್ನಿಂಗ್ ಆಗುತ್ತೆ. ಮತ್ತು ಬದುಕನ್ನು ಅವ್ರು ನೋಡೋ ರೀತಿ ನನಗೆ ತುಂಬ ಖುಷಿ ಆಗುತ್ತೆ. ಇವಾಗ ಆ ಕಾಡಿಗೆ ಹೋದಾಗ ಅವರೆಲ್ಲ ಸಂಪೂರ್ಣ ಅವರ ಸ್ಟಾರ್ಡಮು ಎಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಸಫಾರಿ ಹೋಗ್ತಾ ಅಲ್ಲಿ ಜನ, ಅಲ್ಲಿ ಪ್ರೀತಿ, ಅಲ್ಲಿಯ ಕಾಡು ಜನರು, ಮತ್ತು ಜಂಗಲ್ ಪೀಪಲ್ ಇರ್ಬೋದು, ಮತ್ತು ಆಫೀಸರ್ಸ್ ಇರ್ಬೋದು, ಎಲ್ಲರೂ ಎಷ್ಟು ಪ್ರೀತಿ ಮಾಡ್ತಾರೆ ಅವ್ರನ್ನ. ಆ್ಯಂಡ್ ಅವ್ರವ್ರಗಳ ಜೊತೆ ಎಷ್ಟು ಬೆರೀತಾರೆ, ಅವೆಲ್ಲ ನೋಡಿದಾಗ ತುಂಬ ಲರ್ನಿಂಗ್ ನನಗೆ. ಸೊ ಐ ಹ್ಯಾವ್ ಅಡ್ಯಾಪ್ಟೆಡ್ ಲಾಟ್ ಆಫ್ ಥಿಂಗ್ಸ್ ಫ್ರಮ್ ಹಿಮ್. ಅವರಲ್ಲಿರೋ ಒಳ್ಳೆ ಗುಣಗಳು, ಅವರಲ್ಲಿರೋ ಒಂದು ಐ ಡೋಂಟ್ ನೋ, ದಿಸ್ ಇಸ್ ಅ ವೆರಿ ಏನಂತಾರೆ ಡಿಫ್ರೆಂಟ್ ಸಿಚುವೇಶನ್ ನಾವು ಮಾತಾಡ್ತಿರೋದು. ಬಟ್ ಸ್ಟಿಲ್ ಈಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ನನಗೆ ಅವರು ಈಸ್ ಕಮ್ ಅಕ್ರಾಸ್ ಆಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಆ್ಯಂಡ್ ನಾನು ಹೇಳಿದ್ನಲ್ಲ, ಅವರ ಕಲಿಕೆಗಳು ಇವಾಗ ಫೋಟೋಗ್ರಫಿ ಇರ್ಬೋದು, ಪ್ರಾಣಿಗಳ ಬಗ್ಗೆ ಅವ್ರಿಗಿರೋ ಆಸಕ್ತಿ ಇರ್ಬೋದು, ಕಾರ್ಗಳ ಬಗ್ಗೆ ಇರ್ಬೋದು, ಮತ್ತು ಅವರ ಶೂಟಿಂಗ್ ಸೆಟ್ಸ್ಗೂ ಅವಾಗ ಹೋಗ್ತಿರ್ತೀನಿ ಅವ್ರು ಶೂಟಿಂಗ್ ಮಾಡಬೇಕಾದ್ರೆ. ಅವರಲ್ಲಿರೋ ಡೆಡಿಕೇಶನ್, ಇನ್ನೂ ಹೊಸ ಹುಡುಗಂತರ ಪ್ರತಿ ಶಾಟು ಪ್ರತಿ ಸೀನ್ ಅವ್ರು ಅಟೆಂಡ್ ಮಾಡೋ ರೀತಿ ಇರ್ಬೋದು, ತುಂಬ ಖುಷಿಯಾಗುತ್ತೆ ನನಗೆ ಅವ್ರನ್ನ ನೋಡಿದ್ರೆ. ಸೊ ನಾವು ಬೆಳೆಯೋದಕ್ಕೆ ಅವ್ರನ್ನ ನೋಡಿ ಎಷ್ಟೋ ಸಲ ನಾನು ಇನ್ಸ್ಪೈರ್ ಆಗಿ ಗ್ರೋ ಆಗಿದ್ದೀನಿ. ಸೊ ಅಂಥ ಸಿಚುವೇಶನ್ ಬಂದಾಗ ನಾನು ಅಬ್ಸರ್ವ್ ಮಾಡಿ, ಬಿಕಾಸ್ ನಾನು ಅವರು ಫೇಸ್ ಮಾಡಿದಂತಹ ಒಂದು ಫೇಸ್, ಅದನ್ನು ನಾವು ನೋಡ್ತಾ ಹೋದರೆ ಅವರ ಜೊತೆಗಿದ್ದಂಥವರು ಹೇಳುವಂತಹ ಒಂದೊಂದು ಮಾತು ಹೌದಾ ಅಂತ ಅನ್ಸುತ್ತೆ. ಬಿಕಾಸ್ ಹತ್ರ ಇದ್ದವರಿಗೆ ದರ್ಶನ್ ಯಾವ ಥರ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ಅವ್ರು ದೂರ ಇಟ್ಕೊಂಡು ಮಾತಾಡುವಂತಹ ಜನಗಳಿಗೆ ಏನು ಹೇಳೋದಕ್ಕಾಗೋದಿಲ್ಲ. ಸೊ ಇಂಥ ಸಿಚುವೇಶನ್ ಅಲ್ಲಿ ವಿಜಯಲಕ್ಷ್ಮಿ ಮ್ಯಾಮ್ ತುಂಬಾನೇ ಅವರ ಬ್ಯಾಕ್ ಬೋನ್ ಆಗಿ ನಿಂತಿದ್ದು. ಸೊ ಈ ಒಂದು ಸಿಚುವೇಶನ್ ಬಗ್ಗೆ, ವಿಜಯಲಕ್ಷ್ಮಿ ಮ್ಯಾಮ್ ಬಗ್ಗೆ, ದರ್ಶನ್ ಸರ್ ಬಗ್ಗೆ ನೀವು ಹೇಳೋದಾದ್ರೆ? ದೇ ಆರ್ ನೈಸ್ ಪೀಪಲ್, ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ಸ್ ಅವರಿಬ್ಬರು. ಏನಾದ್ರು ಬದುಕಿನಲ್ಲಿ ಕೆಲವು ಸಲ ಒಂದೊಂದು ಕೆಟ್ಟ ಗಳಿಗೆಗಳು ಬರುತ್ತೆ, ನಾವು ಅದನ್ನು ಹೇಗೆ ತೊಗೋತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಸೊ ಎಲ್ಲವನ್ನೂ ಕ್ರಾಸ್ ಮಾಡಿ ಮುಂದಕ್ಕೆ ಹೋಗಬೇಕಾಗತ್ತೆ. ಅವರಿಬ್ಬರು ಆ ಥರ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಸೊ ಅವರು ನೋಡಿದ್ರೆ ಖುಷಿ ಆಗುತ್ತೆ ನನಗೆ. ದೇ ಆರ್ ವೆರಿ ಸ್ಟ್ರಾಂಗ್ ಹ್ಯೂಮನ್ ಬೀಯಿಂಗ್ಸ್ ಇಬ್ಬರು. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ. ಹಾಗೆ ವಿಶ್ವವಾಣಿ TV ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.